ಸೀಸನ್ ಬಂತು ಅಂದರೆ ಸಾಕು ಅವರೆಕಾಳುಗಳನ್ನೆಲ್ಲ ಹಿತಿಕ್ಸಿ ರೆಫ್ರಿಜರೇಟರಲ್ಲಿಟ್ಟು ನಮ್ಗೆ ಯಾವಾಗ ಬೇಕು ಅವಾಗ ಹಿತ್ಕಿದ ಅವರೆಬೇಳೆ ಸಾಂಬಾರು ಮಾಡ್ಕೊತೀವಿ. ರೆಫ್ರಿಜರೇಟರ್ ಇಲ್ಲ ಅಂದರೆ ಏನು ಮಾಡಬೇಕು, ಅವರೆಕಾಯಿಗಳನ್ನೆಲ್ಲ ಬಿಡಿಸಿ ಒಂದು ರಾತ್ರಿ ಎಲ್ಲ ಕಾಳುಗಳನ್ನ ನೀರಲ್ಲಿ ನೆನೆಸಿಟ್ಟು ಮಾರನೇ ದಿನ ಕಾಳುಗಳನ್ನ ಹಿತಿಕ್ಸಿದ ಅವರೆಕಾಳುಗಳನ್ನೆಲ್ಲ 2 ದಿನ ಜೋರು ಬಿಸಿಲಲ್ಲಿ ಸೂಪರಾಗಿ ಒಣಗಿಸಿದ್ರೆ ಎನಿ ಟೈಮ್ ಸ್ನ್ಯಾಕ್ಸ್ ಅಥವಾ ಸಾಂಬಾರು ಏನಾದರೂ ಮಾಡ್ಕೊಳ್ಳೋಕ್ಕೆ ಹಿತ್ಕಿದ ಅವರೆಕಾಳುಗಳು ರೆಡಿ ಇರುತ್ತೆ. ರೆಫ್ರಿಜರೇಟರ್ ಇಲ್ದಲೇ ಎನಿ ಟೈಮ್ ನಾವು ಶುಂಠಿನ ಮನೇಲಿ ಸ್ಟೋರ್ ಮಾಡೋದಕ್ಕೂ ಆಗೋದಿಲ್ಲ, ಒಣಗೋಗುತ್ತೆ. ನಮಗೆ ಬೇಕಾದಾಗ ಇಮಿಡಿಯೇಟ್ ಶುಂಠಿ ಬೇಕು ಅಂದರೆ ಕೆಲವೊಂದು ಸಲ ಹೋಗಿ ನಾವು ತರೋದಕ್ಕೂ ಆಗೋದಿಲ್ಲ. ನಮಗೆ ಬೇಕು ಅಂದಾಗೆಲ್ಲ ಶುಂಠಿ ಮನೇಲಿ ರೆಡಿ ಇರಬೇಕು ಅಂದರೆ ನಾವು ಹಸಿ ಶುಂಠಿನ ಚೆನ್ನಾಗಿ ಮಣ್ಣಲ್ಲಿ ಹೋಗೋ ಥರ ತೊಳೆದು ಅದು ಸಿಪ್ಪೆ ಎಲ್ಲ ಒರೆದು 2 ದಿವಸ ಬಿಸಿಲಲ್ಲಿ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿಟ್ಟು ಚೆನ್ನಾಗಿ ಒಣಗಿಸ್ಬೇಕು. ನಮ್ಮ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಕಟ್ ಮಾಡಿದ್ರೆ ಕೈಯಲ್ಲಿ ಮುರಿದ್ರೆ ಅದು ಟಕ್ ಅಂತ ಕಟ್ ಆಗಬೇಕು. ಸೊ ಅಷ್ಟರ ಮಟ್ಟಿಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಎನಿ ಟೈಮ್ ಬೇಕು ಅಂದಾಗೆಲ್ಲ ಶುಂಠಿ ಪುಡಿ ಮನೇಲಿ ರೆಡಿ ಇರುತ್ತೆ. ಊರಿಂದ ತಂದಿರೋಂಥ ಉದ್ದಿನ ಕಾಳುಗಳು ಹುಳ ಆಗದಲೇ ಫ್ರಿಡ್ಜ್ ಇಲ್ದಲೇ ಸ್ಟೋರ್ ಆಗಬೇಕಂದ್ರೆ ನಾವು ಅದರ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನಾವು ಅಡುಗೆಗೆ ಬಳಸೋ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಬಿಸಿ ಎಣ್ಣೆನ ಎಲ್ಲ ಕಾಳುಗಳಿಗೂ ಸವರಿ ಬಿಸಿಲಲ್ಲಿ 1-2 ದಿನ ಚೆನ್ನಾಗಿ ಒಣಗಿಸಿದ್ರೆ ಎಷ್ಟು ದಿನ ಬೇಕಾದರೂ ಕಾಳನ್ನ ಸ್ಟೋರ್ ಮಾಡ್ಕೋಬೋದು, ಏನೂ ಹಾಳಾಗೋದಿಲ್ಲ.